ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ GS. ಎಲ್ರಿಗೂ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಇವಾಗ ನಾನು ಬ್ಯಾಂಕ್ ನಿಫ್ಟಿನ ಅನಾಲಿಸಿಸ್ ಮಾಡ್ತಾ ಇದ್ದೇನೆ. ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಮಾಡ್ತಾ ಇರೋದು ಎಜುಕೇಷನಲ್ ಪರ್ಪಸ್ ಅಷ್ಟೇ. ಯಾವುದೇ ಕಾರಣಕ್ಕೂ ಬೈ ಕಾಲ್ ಆಗಲಿ ಅಥವಾ ಸೆಲ್ ಕಡೆ ಆಗಲಿ ನಾವು ಕೊಡೋದಿಲ್ಲ. ಏನಾಗ್ತದೆ ಪ್ರೆಸೆಂಟ್ ಮಾರ್ಕೆಟಲ್ಲಿ ಅನ್ನೋದನ್ನ, ಸಿಚುವೇಷನಲ್ಲಿ ಏನಾಗ್ತದೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ. ಖಂಡಿತ ಮಾರ್ಕೆಟು ಇಲ್ಲಿಂದ ಈ ಒಂದು ಲೆವೆಲಿಂದ ಸೆಲ್ಲಿಂಗ್ ಬರುವಂಥ ಚಾನ್ಸಸ್ಸು ಯಥೇಚ್ಛವಾಗಿ, ಆಸ್ ಪರ್ ಮೈ ಎಕ್ಸ್ಪೀರಿಯನ್ಸ್, ಕೆಳಗಡೆ ಬರುವಂಥ ಚಾನ್ಸಸ್ಸು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತದೆ. ವಾಯ್ಸ್ ಒಂದು ಸ್ವಲ್ಪ ಕ್ಲಿಯರ್ ಆಗಿಲ್ಲ. ಏನಕ್ಕೆ ಅಂದರೆ ಸ್ವಲ್ಪ ಕೋಲ್ಡು, ಕಾಫ್, ಫೀವರ್ ಎಲ್ಲ ಇರೋದರಿಂದ. ಆದ್ರೂ ಕೂಡ ನಮ್ಮ ವ್ಯೂವರ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ತಾ ಇದ್ದೇನೆ. ಯಾರ್ಯಾರು ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀವಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಖಂಡಿತ ಮಾರ್ಕೆಟು ಕೆಳಗಡೆ ಬರುತ್ತೆ. ಇಲ್ಲಿಗೆ ನಂದು ಒಂದು ಪಾಯಿಂಟ್ ಆಫ್ ವ್ಯೂವಲ್ಲಿ SL ಪಾಯಿಂಟ್ನ ಇಟ್ಕೊಂಡಿರ್ತೀನಿ. ಖಂಡಿತ ಈ ಝೋನ್ಗಳನ್ನೆಲ್ಲ ಬ್ರೇಕ್ ಆಗುತ್ತೆ. ಮಾರ್ಕೆಟು ಬ್ರೇಕ್ ಆಗುತ್ತಾ ಇಲ್ವಾ? ಅದೇ ರೀತಿ ಇದೇ ಪಾಯಿಂಟಲ್ಲಿ ನಾನೇನು ಮಾಡ್ತೀನಿ ಅಂದರೆ 56,000 PE, 475 ರೂಪಾಯಲ್ಲಿ ಈ ಪಾಯಿಂಟಲ್ಲಿ ಬೈ ಮಾಡಿದ್ದೀವಿ. ಖಂಡಿತ ಮಾರ್ಕೆಟ್ ಇಲ್ಲಿಂದ ಆಲ್ಮೋಸ್ಟ್ 600 ಲೆವೆಲ್ಗೆ ಹೋಗುವಂಥ ಚಾನ್ಸಸ್ ಇದೆ. ಯಾವುದು 56,000 PE ಹೋಗುತ್ತಾ ಇಲ್ವಾ ಅಂತ ಗಮನಿಸೋಣ ಲೈವ್ ಮಾರ್ಕೆಟ್ನಲ್ಲಿ. ವೈಟ್ ಆ್ಯಂಡ್ ವಾಚ್. ಓಕೆನಾ? ವೈಟ್ ಆ್ಯಂಡ್ ವಾಚ್. ಆಕ್ರಮಣಕಾರಿಯಾಗಿ ಸೆಲ್ಲರ್ಸ್ ಇರೋದರಿಂದ ಈ ಒಂದು ಪಾಯಿಂಟಲ್ಲಿ ಸೆಲ್ಲರ್ಸ್ನ ಹಿಡಿಯಲಾಗಿದೆ. ಇಷ್ಟೇ ಸಿಂಪಲ್ಲು. ಮಾರ್ಕೆಟು ಕಂಪ್ಲೀಟಾಗಿ ಬಿಗ್ ಪ್ಲೇಯರ್ಸ್ ಜೊತೆ ಇದೆ. ಓಕೆನಾ? ಫಾಲ್ಸ್ ಸಿಗ್ನಲ್ನ ಕೊಟ್ಟಿದೆ. ಫಾಲ್ಸ್ ಸಿಗ್ನಲ್ನ ಕೊಟ್ಟಿರೋದ್ರಿಂದ ಡೇ ಐಯಲ್ಲಿ ಕಂಪ್ಲೀಟಾಗಿ ಸೆಲ್ಲರ್ಸ್ ಪ್ರೈಸನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಆವಾಗ ನೀವೆಲ್ಲರೂ ಒಂದು ಹೈಯರ್ ಟೈಮ್ ಫ್ರೇಮ್ನ ರೆಫರೆನ್ಸ್ ತೊಗೊಬೇಕಾಗುತ್ತೆ. ಹೈಯರ್ ಟೈಮ್ ಫ್ರೇಮ್ ಅಂದರೆ ಏನೇನು ಹೇಳ್ತದೆ ಅನ್ನೋದನ್ನ ನೋಡಬೇಕಾಗುತ್ತೆ. ನೀವು ಅರ್ಥ ಆಗ್ತದೆ. 15 ಮಿನಿಟಲ್ಲಿ ಏನನ್ನ ಕ್ಲೂ ಕೊಡ್ತಾ ಇದೆ, 30 ಮಿನಿಟಲ್ಲಿ ಏನನ್ನ ಕ್ಲೂ ಕೊಡ್ತಾ ಇದೆ, ಅದನ್ನು ಕೂಡ ನೋಡಬೇಕಾಗುತ್ತೆ. ಅದನ್ನು ರೆಫರೆನ್ಸ್ನ ತೊಗೊಂಡು ನಾನು ಈ ಒಂದು ಟ್ರೇಡ್ನ ಇನಿಷಿಯೇಟಿವ್ ಮಾಡ್ಕೊತಾ ಇದ್ದೀನಿ. ಓಕೆ, ವೆರಿ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್, ಅರ್ಥ ಮಾಡ್ಕೊಬೇಕಾಗುತ್ತೆ. ಓಕೆನಾ? ಈ 475 ನಮ್ಮದು ಎಂಟ್ರಿ ಇರುತ್ತೆ. SL ಪಾಯಿಂಟ್ ಬಂದು 475, ಇದರಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ. 475ರಿಂದ ಇಲ್ಲಿವರೆಗೂ 428, 425, 50 ಪಾಯಿಂಟ್ SL ಅಂದ್ಕೊಳ್ಳಿ. 50 ಪಾಯಿಂಟ್ SL 600ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿಗೆ 50 ಪಾಯಿಂಟ್ SL ಇದೆ, 600 ರೂಪೀಸ್ಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಒಳ್ಳೆ ಗುಡ್ ರಿಸ್ಕ್ ರಿವಾರ್ಡ್. ಕರೆಕ್ಟಾಗಿ ಒಳ್ಳೆ ರಿವಾರ್ಡ್, ಕಮ್ಮಿ ಥರದ್ದೇನಿಲ್ಲ, ಒಳ್ಳೆ ರಿಸ್ಕ್ ರಿವಾರ್ಡ್ ಇದೆ. ಗಮನಿಸ್ತಾ ಇದ್ದೀನಿ. ಆಲ್ರೆಡಿ ನಮ್ಮ ಮೆಂಟರ್ಶಿಪ್ ಸ್ಟೂಡೆಂಟ್ಗಳಿಗೂ ಕೂಡ ಆಲ್ರೆಡಿ ಒಂದು ಟ್ರೇಡ್ನ ಇನ್ಫಾರ್ಮೇಷನ್, ಜಸ್ಟ್ ಚಾರ್ಟ್ ಅನಾಲಿಸಿಸ್ ಯಾವ ಥರ ಇತ್ತು ಅನ್ನೋದನ್ನ, ಚಾರ್ಟಲ್ಲಿ ಏನೇ ಇನ್ಫಾರ್ಮೇಷನ್ ಇದೆ ಅನ್ನೋದನ್ನ ಆಲ್ರೆಡಿ ಕೊಟ್ಟಾಗಿದೆ. ಓಕೆನಾ? ಹಾಗಾದರೆ ಏನು ಮಾಡಬೇಕು? ತಾಳ್ಮೆಯಿಂದ ಕಾಯಬೇಕು. ತಾಳ್ಮೆ ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಲೈವ್ ಮಾರ್ಕೆಟ್ ಬಂಧುಗಳೇ. ಯಾವುದೇ ಕಾರಣಕ್ಕೂ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಲ್ಲ, ಲೈವ್ ಮಾರ್ಕೆಟ್. ನಮ್ಮ ಟಾರ್ಗೆಟ್ ಬರೋವರೆಗೂ ತಾಳ್ಮೆಯಿಂದ ಕಾಯಬೇಕಾಗುತ್ತೆ. ಆಮೇಲೆ ಇನ್ನೊಂದು, ತುಂಬ ಜನ ಕಾಲ್ ಮಾಡ್ತಾ ಇದ್ದೀರಿ, ಹುಷಾರಿಲ್ಲದೆ ಇರೋದನ್ನು ಯಾರಿಗೂ ರಿಪ್ಲೈ ಮಾಡೋದಕ್ಕಾಗ್ತಾಯಿಲ್ಲ. ಖಂಡಿತ ಫ್ರೀ ಮಾಡಿಕೊಂಡು ರಿಪ್ಲೈ ಮಾಡ್ತೇನೆ. ಆಮೇಲೆ ತುಂಬ ಜನ ವಾಟ್ಸಪ್ಪಲ್ಲೂ ಕೂಡ ಕೇಳ್ತಾ ಇರ್ತೀರಿ, ಸರ್ ಕೋರ್ಸು ಏನಿಲ್ಲ, ವೆರಿ ಸಿಂಪಲ್, ಹೋಗ್ಬಿಟ್ಟು ಇದನ್ನು ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಹಾಕಿದರೆ ನಿಮಗೆ ಕೋರ್ಸ್ ಇನ್ಫಾರ್ಮೇಷನ್ ಕಂಪ್ಲೀಟಾಗಿ ಬರುತ್ತೆ. A to Z ಇರುತ್ತೆ ಅಲ್ಲಿ ನಿಮಗೆಲ್ಲ ಕೋರ್ಸ್ ಇನ್ಫಾರ್ಮೇಷನ್ನು. ಅದು ನಿಮಗೆ ಓಕೆ ಆದರೆ ಆಮೇಲೆ ಕಾಂಟ್ಯಾಕ್ಟ್ ಮಾಡಿ, ಪೇಮೆಂಟ್ ಲಿಂಕ್ ಎಲ್ಲ ಕಳಿಸ್ತೇನೆ. ಆಮೇಲೆ ಕೋರ್ಸ್ ಅಕ್ಸಸ್ ಸಿಗುತ್ತೆ. ಜಸ್ಟ್ ಇನ್ಫಾರ್ಮೇಷನ್ ಇದೆ ಅಲ್ಲಿ ಅಷ್ಟೇ. ಓಕೆನಾ? ಹೈಲಿ ಅಡ್ವಾನ್ಸ್ಡ್ ಕೋರ್ಸ್ ಇದೆ. ಯಾವುದೇ ಕಾರಣಕ್ಕೂ ಬೇಸಿಕ್ನೇನು ಹೇಳೋದಿಲ್ಲ ನಿಮಗೆ. ಬೇಸಿಕ್ ಅಂದರೆ ಕ್ಯಾಂಡಲ್ ಅಂದರೆ ಏನು, ಆ ಕ್ಯಾಂಡಲ್ ಹೆಂಗಿರುತ್ತೆ, ಬುಲ್ಲಿಶ್ ಕ್ಯಾಂಡಲ್ಲ, ಬೇರಿಶ್ ಕ್ಯಾಂಡಲ್, ಇಲ್ಲಿ ಯಾವ ಕ್ಯಾಂಡಲ್ನೂ ಯೂಸ್ ಮಾಡಲ್ಲ ನಾವು. ಪ್ಲೈನ್ ವೆನಿಲಾ ಚಾರ್ಟ್. ನೋಡಿ, ಇಲ್ಲಿ 500ಗೆ ಬಂದಿದೆ ಪ್ರೀಮಿಯಮ್ಮು, 500ಗೆ ಬಂದಿದೆ. 501 ಹತ್ರ ಇದೆ. ಈ ಪಾಯಿಂಟಲ್ಲಿ 501 ಹತ್ರ ಇದೆ ನೋಡಿ. ಇಲ್ಲಿ ಗಮನಿಸಿ, ಇಲ್ಲಿ ಪ್ರೀಮಿಯಮ್ಮು ಆಲ್ಮೋಸ್ಟ್ 503,
503, 504, 504 ನೋಡಿ ಹಾಗೆ. ಆ 510, 511, 511, 511ಗೆ ಹೋಗಿದೆ. ವೆಯ್ಟ್ ಮಾಡಿ, ನಾನು 475ಕ್ಕೆ ತೊಗೊಂಡಿರೋದು, ಇವಾಗ ಬಂದದು 511ಅಲ್ಲಿದೆ. ಓಕೆನಾ? ಇಲ್ಲಿ ಒಂದು ಸ್ವಲ್ಪ ಏನಕ್ಕೆ ಹಾಲ್ಟ್ ಆಗ್ತದೆ ಅಂದರೆ ನೋಡಿ, ಈ ಪಾಯಿಂಟಲ್ಲಿ ಬೈಯರ್ಸ್ ಇದ್ದಾರೆ. ಈ ಪಾಯಿಂಟಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ. ಈ ಪಾಯಿಂಟಿಗೆ ಎಳ್ಕೊಂಡು ಬರುತ್ತೆ. ಯಾವ ಥರ ಎಳ್ಕೊಂಬರುತ್ತೆ ಅಂದರೆ ವೆರಿ ಸಿಂಪಲ್. ಎಳ್ಕೊಂಬರಂದು ಅಯಸ್ಕಾಂತ ನೋಡಿದ್ದೀರಲ್ಲ, ಅಯಸ್ಕಾಂತ ಮ್ಯಾಗ್ನೆಟ್ ಥರ ಎಳ್ಕೊಂಡು ಬರುತ್ತೆ ಇಲ್ಲಿಗೆ. ಏನಕ್ಕೆ ಅಂತ ಹೇಳಿ, ಡಿಮ್ಯಾಂಡ್ ಇದೆ ಇಲ್ಲಿ, ಡಿಮ್ಯಾಂಡ್. ಓಕೆನಾ? ಮ್ಯಾಗ್ನೆಟ್ ಥರ ಎಳ್ಕೊಂಬರುತ್ತೆ. ಮ್ಯಾಗ್ನೆಟ್ ಥರ ಎಳ್ಕೊಂಬಂತಂದರೆ ಯೋಚನೆ ಮಾಡಿ, ಇಲ್ಲಿಗೆ ಇದನ್ನು ಡ್ಯಾಸ್ಟ್ರಿಕಲ್ಲಿ ಹೊಡೆದಾಕ್ಬಿಟ್ರೆ ಹೆಂಗಿರುತ್ತೆ? ಫುಲ್ ಫಾಲಿಂಗೆ ಮಾರ್ಕೆಟು. ಡ್ಯಾಸ್ಟ್ರಿಕಲ್ಲಿ ಹೊಡೆದಾಕಬೇಕು. ಹೊಡೆದಾಕ್ತಂದರೆ ಫುಲ್ ಫಾಲೇ ಮಾರ್ಕೆಟು. ಓಕೆನಾ? ನೋಡೋಣ ಎಳ್ಕೊಂಬರುತ್ತಾ ಇಲ್ವಾ ಇಲ್ಲಿಗೆ ಪ್ರೈಸನ್ನು. ಇಲ್ಲಿಗೆ ಬಂತಂದರೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಇದನ್ನು ಹೊಡೆಯೋವರೆಗೂ, ಒಂದು ಸ್ವಲ್ಪ ಬ್ರೇಕ್ ಡೌನ್ ಆಗೋವರೆಗೂ ಕಷ್ಟ ಆಗುತ್ತೆ. ಈಸಿಯಾಗಿ ಬಂದ್ಬಿಡ್ತಾರೆ. ನೋಡೋಣ ಬರ್ತಾರಾ ಇಲ್ವಾ ಅಂತ. ನೋಡಿ, ನಮ್ಮ ಚಾರ್ಟಲ್ಲಿ ಯಾವುದೇ ಥರದ ಕಾಂಪ್ಲಿಕೇಟೆಡ್ ಇಲ್ಲ ಬಂಧುಗಳು. ವೆರಿ ಸಿಂಪಲ್ಲಾಗಿ ಅನಾಲಿಸಿಸ್ ಮಾಡಬೇಕು, ಕುಂತ್ಕೊಬೇಕು, ಕ್ಲಿಯರ್. ನಾನೇನು ಮಾಡ್ತೀನಿ ಅಂದರೆ, ಒಂದು 525ಗೆ ಯಾವಾಗ ಬರುತ್ತೆ ಈ ಪಾಯಿಂಟ್ಗೆ 50% ಪೊಸಿಷನ್ನ ಇಲ್ಲಿ ಕ್ಲೋಸ್ ಮಾಡ್ತೇನೆ. 50%. ಉಳಿದಿದ್ದೆಲ್ಲ ನನ್ನ ಎಂಟ್ರಿ ಪಾಯಿಂಟ್ಗೆ ಟ್ರಯಲ್ ಮಾಡ್ತೇನೆ. ಓಕೆನಾ? ಟ್ರಯಲ್ ಮಾಡ್ತೇನೆ. 50%ನ ಇಲ್ಲಿ ಕ್ಲೋಸ್ ಮಾಡ್ತೇನೆ. ಒಂದಂತನ್ನ ಹೇಳ್ತೀನಿ, ಈ ಪಾಯಿಂಟಲ್ಲಿ ಆಸ್ ಪರ್ ಮೈ ಎಕ್ಸ್ಪೀರಿಯನ್ಸ್ ಡ್ಯಾಸ್ಟ್ರಿಕಲ್ಲಿ ಪ್ರೈಸ್ ನುಗ್ಗುತ್ತೆ. ಇಲ್ಲಿ ನುಗ್ಗುತ್ತೆ, ಫಾಸ್ಟಾಗಿ ನುಗ್ಗುತ್ತೆ. ಡ್ಯಾಸ್ಟ್ರಿಕಲ್ಲಿ ತುಂಬಾ ನುಗ್ಗುತ್ತೆ ಪ್ರೈಸು. ವೆಯ್ಟ್ ಮಾಡಿ ಹೆಂಗೆ ನುಗ್ಗುತ್ತೆ ಅಂತ ನೋಡಿ. ನೀವು ಊಹೆಗೆ ಸಿಲುಕದ ಹಾಗೆ ನುಗ್ಗುತ್ತೆ. ಅದನ್ನ ಹೇಳೋದು ಪ್ರೈಸ್ ಬಿಹೇವಿಯರ್ ಅಂತ ಕರಿತೀವಿ. ಪ್ರೈಸ್ ಸೆಂಟಿಮೆಂಟ್ ಅಂತ ಕರಿತೀವಿ. ಪ್ರೈಸನ್ನ ನೋಡಿ ಮಾಡೋರನ್ನ ಪ್ರೈಸ್ ಆಕ್ಷನ್ ಟ್ರೇಡರ್ ಅಂತ ಕರಿತೀವಿ. ಆವಾಗಲೇ ನಿಮಗೆ ಈ ಒಂದು ನುಗ್ಗೋದು ಗೊತ್ತಾಗೋದು, ಇಲ್ಲ ಅಂದರೆ ಗೊತ್ತಾಗೋದಿಲ್ಲ. ಯಾವ ಥರ ಡ್ಯಾಸ್ಟ್ರಿಕಲ್ಲಿ ನುಗ್ಗುತ್ತೆ ನೋಡಿ. ಡ್ಯಾಸ್ಟ್ರಿಕಲ್ಲಿ ನುಗ್ಗಿದಾಗಲೇ ನಮಗೆ ಬಂದುಬಿಟ್ಟು ಆಪ್ಷನ್ ಸ್ಟ್ರೈಕ್ ಪ್ರೈಸು ಮೂವ್ ಆಗುವಂಥದ್ದು, ಮೊಮೆಂಟಮ್ ಬರುವಂಥದ್ದು, ಇಲ್ಲಾಂದರೆ ಬರೋದಿಲ್ಲ. ಡ್ಯಾಸ್ಟ್ರಿಕಲ್ಲಿ ಹೆಂಗೆ ನುಗ್ಗಿಸ್ತಾರೆ ಅಂತ ನೋಡಿ. ಇಲ್ಲಿ ಈ ಪಾಯಿಂಟಲ್ಲಿ ನುಗ್ಗಿದಾಗ ನೀವು ಆದಷ್ಟು ಬೇಗ ಇಲ್ಲಿ ಅಟ್ಲೀಸ್ಟ್ ನೀವು ತೊಗೊಂಡಿರೋ ಪೊಸಿಷನ್ನ 50% ಬುಕ್ ಮಾಡಬೇಕು. ಏನಕ್ಕೆ ಅಂದರೆ ನಿಮ್ಮ ಹತ್ರ ಒಂದು ಸಾಧನ ಇದೆ, ಒಂದು ಏನಂತೀವಿ ಅಂದರೆ ದುಡ್ಡನ್ನ ಕೊಡುವಂಥ ಒಂದು ಸಾಧನ ಅಲ್ಟಿಮೇಟ್ ಆಗಿದೆ ಅಂದರೆ 1:1 ಕೊಡ್ತಾ ಇದೆ ಅಂದರೆ ನಿಮ್ಮ ಒಂದು ಶೇರ್ ಮಾರ್ಕೆಟ್ ಅನ್ನೋ ಫೀಲ್ಡಲ್ಲಿ ನಿಮ್ಮ ಹತ್ರ ಒಂದು ಸ್ಟ್ರಾಟಜಿ 1:1 ಕೊಡ್ತಾ ಇದೆ ಅಂದರೆ ಅಲ್ಟಿಮೇಟ್ ಪವರ್ಫುಲ್. ಓಕೆ, 517, 519, 520. ಓಕೆ, ಬುಕ್ ಮಾಡಿ. 519 ಹತ್ರ ಹೋಗಿದೆ, ಬುಕ್ ಮಾಡಿ. 525ಗೆ ಆಲ್ಮೋಸ್ಟ್ ನಿಯರ್ ಟು ಇದು 1:1. ನಮ್ಮ ಒಂದು ಈ ಸ್ಟ್ರಾಟಜಿ 1:1 ಹತ್ರ ಬರ್ತಾ ಇದೆ ಆಲ್ಮೋಸ್ಟ್. 521, 522, 524, 520. ಹಾಂ, ಬುಕ್ ಮಾಡಿ. 525ಗೆ ಮಾಡಿ. ನೋಡಿ 524 ಇದೆ. ವೈಟಾ ಇಷ್ಟಕ್ಕೆ ಬಂದಿರೋದು ಅಷ್ಟಕ್ಕೆ ಬರಲ್ವಾ? ಒಂದೇ ಬರುತ್ತೆ, ತಾಳ್ಮೆ ಇರಬೇಕು. 524.35, 85. ವಾವ್, 1:1 ಡನ್ನ. ನೋಡಿ ಬಂಧುಗಳೇ, 1:1 ಡನ್ನ. ಓಕೆನಾ? 1:1 ಡನ್ನ. ಉಳಿದಿದ್ದೆಲ್ಲ ನಾನು SLನ ತೆಗೆದುಬಿಟ್ಟು ನಾನೇನು ಮಾಡ್ತೀನಿ ಅಂದರೆ ನೋಡಿ, ಇವಾಗ SLನ ತೆಗೆದು ಉಳಿದಿದ್ದನ್ನು ನಾನು ಇಲ್ಲಿ ಇಟ್ಕೊತೀನಿ. 462ಗೆ ನಮಗಿದ್ದಿದ್ದು 525, ಇವಾಗ 460. ನೋಡಿ ನುಗ್ಗುತ್ತಾ ಇದೆ ಪ್ರೈಸ್, ನುಗ್ಗುತ್ತಾ ಇದೆ. ಓಕೆನಾ?
ನನಗೇನಾದ್ರೂ 550 ಬಂತಂದರೆ ಆಲ್ಮೋಸ್ಟ್ 550 ಬಂತಂದರೆ ಅಲ್ಲಿಗೆ ಬುಕ್ ಮಾಡ್ಕೊತೀನಿ, ಸದ್ಯಕ್ಕೆ ಬುಕ್ ಮಾಡ್ಕೊತೀನಿ. 550ಗೆ ಬಂತಂದರೆ 550ಗೆ ಬಂತಂದರೆ ಬುಕ್ ಮಾಡಿ. 550ಗೆ ಬಂತಂದರೆ ಬುಕ್ ಮಾಡಿ. 530 ಇದೆ, ಸೇಫ್. ನಾನು ಆಲ್ರೆಡಿ ಸೇಫ್. ಯಾಕೆಂದ್ರೆ ನನ್ನ ಒಂದು ಟ್ರೇಡಿಂಗ್ ಸಿಸ್ಟಮ್ಮು 1:1 ಕೊಡ್ತಾ ಇದೆ ಅಂದರೆ ಐ ಆಮ್ ಪ್ಯೂರ್ ಏನಂತೀವಿ ಅಂದರೆ ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೈಲಲ್ಲಿ ಇರ್ತೀನಿ ನಾನು. ಕರೆಕ್ಟಾ? ನಿಮ್ಮ ಹತ್ರ ಒಂದು ಸಾಧನ ಇದೆ, ಆ ಒಂದು ಸಾಧನ ನಿಮಗೆ ನೀವು ಹಾಕ್ತಾ ಇರೋ ದುಡ್ಡಿಗೆ ಜಸ್ಟ್ 1:1 ಕೊಡ್ತಾ ಇದೆ ಅಂದರೆ ಅಲ್ಟಿಮೇಟ್ ಬಂಧುಗಳೇ, ಅಲ್ಟಿಮೇಟ್. $535 ಸ್ಟ್ರಾಂಗ್ ಕಾಫಿ ಕೊಟ್ಟಿದ್ದಾರೆ ಮನೆಯಲ್ಲಿ ಕುಡಿತಾ ಆರಾಮಾಗಿ ಲೈವ್ ಮಾರ್ಕೆಟ್ನ ಎಂಜಾಯ್ ಮಾಡಿಕೊಂಡು. ನೋಡಿ 525 ಕ್ಲೋಸ್ ಮಾಡಿದ್ವಿ, 50%. ಇನ್ನು 532, 535, 538 ಓಡ್ತಾ ಇದೆ. 538ಅಲ್ಲಿದೆ, ಇನ್ನೊಂದು 12 ಪಾಯಿಂಟ್ ಬರಬೇಕು. 540 ಇನ್ನೊಂದು 10 ಪಾಯಿಂಟು. 541, 542 ಇನ್ನೊಂದು 8 ಪಾಯಿಂಟು. 543, 544, 544 ಇನ್ನೊಂದು 6 ಪಾಯಿಂಟ್ಸ್ ಬರಬೇಕು. 6 ಪಾಯಿಂಟ್. 544. ಇದ್ರ ಜೊತೆಗೆ ನೋಡಿ, ನಮ್ಮ ಮೆಂಟರ್ಶಿಪ್ ಸ್ಟೂಡೆಂಟ್ಗೆ ಏನು ಕೊಟ್ಟಿರ್ತೀನಿ ಅಂತ ಅಬ್ಸರ್ವ್ ಮಾಡಿ, ಒಂದು ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ 10 ಗಂಟೆ 9 ನಿಮಿಷಕ್ಕೆ 10 ಗಂಟೆ 9 ನಿಮಿಷಕ್ಕೆ ಒಂದು ಚಾರ್ಟನ್ನು ಕೊಟ್ಟಿದ್ದೀವಿ ನಮ್ಮ ಮೆಂಟರ್ಶಿಪ್ ಸ್ಟೂಡೆಂಟ್ ಅವರಿಗೆ. ಅಲ್ಲಿ ಏನಿದೆ, ಏನು ಮುಖ್ಯವಾದದ್ದು ಅಲ್ಲಿ ಆಲ್ರೆಡಿ ನೋಡ್ತಾ ಇದ್ದೀರಿ. ಆ ಚಾರ್ಟನ್ನು ದೊಡ್ಡದು ಮಾಡ್ತೀನಿ ನೋಡಿ, ಕಾಣ್ತಾ ಇದೆ ಅನ್ಕೊತೀನಿ. ಏನಂತ ಇದೆ ಚೆಕ್ ಮಾಡ್ಕೊಳ್ಳಿ. ಸೆಲ್ಲಿಂಗ್ ಕ್ಯಾಂಡಲ್, ಜಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಅಷ್ಟೇ, ಏನು ಹೇಳಲ್ಲ ಮುಂದಕ್ಕೆ. ಓಕೆನಾ? ಅಷ್ಟೇ, ನಾವೇನು ಹೇಳಲ್ಲ ಮುಂದಕ್ಕೆ. ಇದು ಇನ್ಫಾರ್ಮೇಷನ್. ಸುಮ್ಮನೆ ನಮ್ಮೊಬ್ರಿಗೆ ಗೊತ್ತಾದರೆ ಹೆಂಗಿರುತ್ತೆ? ಚೆನ್ನಾಗಿರೋದಿಲ್ಲ. 4 ಜನ ಗೊತ್ತಿರಬೇಕದು. ಗೊತ್ತಿದೆಯೇ ಇಲ್ವಾ? ಆ ಸ್ಟೂಡೆಂಟ್ಗಳಿಗೆ ಗೊತ್ತಿರುತ್ತೆ. ನೋಡಿ ಬಂಧುಗಳೇ, ನೀವು ಕೇಳ್ಬೋದು, ಅನ್ಕೊಬೋದು 545 ಇದೆ, ಕ್ಲೋಸ್ ಮಾಡಿದ್ರು ಏನಾಗಲ್ಲ. ಇಲ್ಲಿಗೆ ಬಂದಾಗ ಎಸ್ ನೋಡಿ 550. ಇಲ್ಲೇನು ಮಾಡ್ತೀನಿ ಗೊತ್ತಾ? ಎಷ್ಟು ಕ್ಲೋಸ್ ಮಾಡಿದ್ವಿ? ಇನ್ನೊಂದು 25% ಕ್ಲೋಸ್ ಮಾಡಿದ್ವಿ. ಇನ್ನೊಂದು 25% ಏನು ಮಾಡ್ತೀನಿ ಅಂದರೆ 1:2ಗೆ, ಅಂದರೆ ನಮ್ಮದು 1:2ಗೆ ಅಂದರೆ ಈ ಪಾಯಿಂಟ್ ಬರುತ್ತೆ 575 ಇಡಿ. ಈ ಪಾಯಿಂಟ್ಗೆ 550ಗೆ 25% ಆಲ್ರೆಡಿ 525ಗೆ 25%ನ ಬುಕ್ ಮಾಡಾಗಿದೆ. ಇದು ಆಲ್ರೆಡಿ ಡನ್ನು, ಇದನ್ನು ಕೂಡ ಡನ್ನು. ಇದು ನೆಕ್ಸ್ಟ್ 575. ಓಕೆನಾ? ನೆಕ್ಸ್ಟ್ 575 ಅಲ್ಲಿಗೆ 1:2 ನಮಗೆ ಸಿಗುತ್ತೆ. ನೋಡಿ, ಇದೆಲ್ಲನೂ ತೊಗೊಬೇಕಂದ್ರೆ ತಾಳ್ಮೆ ಬೇಕು, ತಾಳ್ಮೆಯಿಂದ ಇರಬೇಕು. ನಿಮಗೆ ತಾಳ್ಮೆ ಇಲ್ಲ ಅಂದರೆ ಏನು ಮಾಡಬೇಕು? ಅಂಗಡಿಲಿ ಹೋಗಿ ಪರ್ಚೇಸ ಮಾಡೋಕ್ಕಾಗತ್ತೆ. ಒಂದು ಒಳ್ಳೆ ಸಾಧನವನ್ನು ಇಟ್ಕೊಬೇಕು. ನಿಮ್ಮ ಹತ್ರ ಒಳ್ಳೆ ಸ್ಟ್ರಾಟಜಿ ಇದೆ ಅಂದರೆ ಅದು 1:1 ಕೊಡ್ತಾ ಇದೆ ಅಂದರೆ ಅದು ಅಲ್ಟಿಮೇಟ್. ಅದನ್ಯಾರ ಕೈಲೂ ತಡೆಯೋದಕ್ಕಾಗೋದಿಲ್ಲ. ಅರ್ಥ ಆಗ್ತದೆಯಾ? ನೀವೊಂದು ಜಾಬ್ಗೆ ಹೋಯ್ತಂದರೆ ಎಷ್ಟು ಕಷ್ಟಪಡಬೇಕು. ನಿಮ್ಮ ಹತ್ರ ಒಂದು ಸ್ಟ್ರಾಟಜಿ ಇತ್ತಂದರೆ ಮನೆ ಹತ್ರ ಕುಂತ್ಕೊಂಡು ನೆಮ್ಮದಿಯಾಗಿ, ಯಾರ್ದೂ ಹಂಗಿಲ್ಲ ಬಂಧುಗಳೇ.
ಅರ್ಥ ಆಗ್ತದೆಯಾ? ಅವ್ರು ಇದೇ ಹೇಳಿದ್ರು, ಆ ಟೆನ್ಷನ್ಗಳಿಲ್ಲ ನೋಡಿ. 556 ಹತ್ರ ಬಂದಿದೆ, 570ಗೆ ಬಂತಂದರೆ ಕ್ಲೋಸ್. ಅರ್ಥ ಆಗ್ತದೆ ಏನು ಹೇಳ್ತೀನಿ ಅಂತ? ಇವಾಗ ನಾನು ಸೇಫ್ 75% ಬುಕ್ ಮಾಡಾಗಿದೆ, ಓಕೆನಾ? 75%, ಇನ್ನೊಂದು 25% ಇದೆ. ಇಲ್ಲಿಗೆ ಬಂದರೆ 1:2ಗೆ ಬುಕ್ ಮಾಡ್ಕೊತೀನಿ, 1:2ಗೆ ಅಲ್ವಾ? ನಿಮ್ಮ ಹತ್ರ ಒಂದು ಒಳ್ಳೆ ಸಾಧನ ಇದೆ ಅಂದರೆ, ಟ್ರೇಡಿಂಗಿಗೆ ಸಂಬಂಧಪಟ್ಟಂಗೆ ಒಂದು ಒಳ್ಳೆ ಸಾಧನ ಇದೆ ಅಂದರೆ, ಆ ಸಾಧನ ನಿಮಗೆ 1:1 ಕೊಡ್ತಾ ಇದೆ ಅಂದರೆ, ರಿಪೀಟ್ ಹೇಳ್ತಾ ಇದ್ದೀನಿ, ಅಲ್ಟಿಮೇಟ್ ಒಳ್ಳೆ ಬಿಸ್ನೆಸ್ ಮೆನ್ ಆಗೋ ಲಕ್ಷಣಗಳು ನಿಮ್ಮ ಹತ್ರ ಇದೆ ಅಂತ, ಒಳ್ಳೆ ಲಕ್ಷಣಗಳಿದೆ ಅಂತ. ಕರೆಕ್ಟಾ? ನಮಗೆ 50 ಪಾಯಿಂಟ್ ಅಲ್ಲಿತ್ತು, ಆಲ್ರೆಡಿ 75 ಪಾಯಿಂಟ್ ಬಂದಿದೆ. 1:1 ಅಲ್ಲ, 1:1.5 ರೇಷಿಯೋದಲ್ಲಿ ಬಂದಿದೆ. ಅರ್ಥ ಆಗ್ತದೆ? ಇವಾಗ ಕ್ಲೋಸ್ ಮಾಡೋರು ಏನು ತೊಂದರೆ ಇಲ್ಲ. ಇನ್ನೊಂದು 25% ಇದೆ, ಇಲ್ಲಿಗೆ ಇಟ್ಕೊಂಡಿದ್ದೀನಿ SLನ. ಬಂದರೆ ಬರಲಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ನೋಡಿ 75% ಅವರೇಜ್ ತೊಗೊಂಡ್ರು ನೀವು. ಒಂದು 50 ಪ್ಲಸ್ ಒಂದು 75 ಮಾಡಿ, ಡಿವೈಡೆಡ್/2 ಮಾಡಿ ಅಲ್ವಾ? ನೋಡಿ 562 ಬಂತು, 563 ಬಂತು, 565, 575 ಅಪ್ಪ, ಓಕೆನಾ? 575 560. ಇನ್ನು 10 ಪಾಯಿಂಟ್ ಬರಬೇಕು, ಬರಲ್ವಾ? ಇನ್ನು 9 ಪಾಯಿಂಟ್ ಬರಬೇಕು, 8 ಪಾಯಿಂಟ್ ಅಷ್ಟೇ. 570, 567 ಬಂದಿದೆ, ಬರುತ್ತೆ. ಇನ್ನು 8 ಪಾಯಿಂಟ್ ಬರಬೇಕು, 8 ಪಾಯಿಂಟ್ ಬರುತ್ತೆ. 565 ಇವಾಗಲೂ ಕೂಡ 10 ಪಾಯಿಂಟ್ ಬರಬೇಕು. 567, ಇನ್ನು 8 ಪಾಯಿಂಟ್, ಇನ್ನು 8ರಿಂದ 6 ಪಾಯಿಂಟ್ ಅಷ್ಟೇ, 6 ಪಾಯಿಂಟ್. 567, 567, 568, 569ವರೆಗೂ ಬಂದಿದೆ. ಇನ್ನೊಂದು 6 ಪಾಯಿಂಟ್ ಬರಬೇಕು ಬಂಧುಗಳೇ, 6 ಪಾಯಿಂಟ್ ಬರಬೇಕು. ನೋಡಿ ಬಂತಾ? 580, 575 ಆಲ್ರೆಡಿ ಬಂದಿದೆಯಾ? ಆಲ್ರೆಡಿ ಫುಲ್ ಬುಕ್ಡ್. 1:2 ಆಲ್ರೆಡಿ ನಮ್ಮ ಪೊಸಿಷನ್ ಎಲ್ಲನೂ 1:2ಗೆ ಬುಕ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು 600ಗೆ ಹೋಗುತ್ತೆ, ಓಕೆನಾ? 600ಗೆ ಹೋಗುತ್ತೆ. ಟಾರ್ಗೆಟ್ ಬಂದು ಈ ಪಾಯಿಂಟಿಗೆ ಬರುತ್ತೆ, ಆವಾಗ 55,700 ಏನು ಹೇಳಿದ್ದೀವಿ ಅಲ್ಲಿಗೆ, ಆವಾಗ 600. ಆಲ್ಮೋಸ್ಟ್ 590 ಹತ್ರ ಬಂದಿದೆ. ಇನ್ನೊಂದು 10 ಪಾಯಿಂಟ್ ಬರಬೇಕು, ಓಕೆನಾ? ಇದು ನೋಡಿ ಸ್ಟ್ರಾಟಜಿ ಅಂದರೆ, ಸ್ಟ್ರಾಟಜಿ ಪವರ್ ಹೆಂಗಿದೆ ಅಂತ ಚೆಕ್ ಮಾಡಿ. ಇನ್ನೊಂದು 10 ಪಾಯಿಂಟ್ ಬರಬೇಕಷ್ಟೇ ಬಂಧುಗಳೇ ನಮ್ಮ ಫೈನಲ್ ಟಾರ್ಗೆಟ್ಗೆ. ಎಲ್ಲನೂ ಕೂಡ ಬುಕ್ ಮಾಡಲಾಗಿದೆ. ವೆರಿ ಸಿಂಪಲ್ ಆಗಿರುತ್ತೆ ನೋಡಿ, ಇಲ್ಲಿ ನೀವೇನೇ ನೋಡಿ. ಓಕೆ, 591, 590, 591. ನೋಡಿ ಹೋಗ್ತಾ ಇದೆ 594, 595, 595, 595. ಹೋಗು ರಜಾ, ಹೋಗುತ್ತೆ. ವೈಟ್ ಮಾಡಬೇಕು ನೋಡಿ ಅಲ್ಲಿ. $597, $598 ಬಂದಿದೆ ಬಂಧುಗಳೇ. ಇನ್ನೊಂದು 2 ಪಾಯಿಂಟ್ಸ್ ಅಷ್ಟೇ, 2 ಪಾಯಿಂಟ್ಸ್, ಜಸ್ಟ್ 2 ಪಾಯಿಂಟ್ಸ್, 598, 600, ಓಕೆನಾ? 600 ಡನ್ ಅಂಡ್ ಡಸ್ಟೆಡ್. 475 ರೂಪಾಯಿಯಿಂದ ಅರ್ಥ ಮಾಡ್ಕೊಳ್ಳಿ 600ಗೆ ಬಂದಿದೆ. ಅಲ್ಲಿಗೆ 125 ಪಾಯಿಂಟ್. SL ಬಂದು 50 ಪಾಯಿಂಟ್. 125 ಪಾಯಿಂಟ್ ಟಾರ್ಗೆಟನ್ನು ಡನ್ ಅಂಡ್ ಡಸ್ಟೆಡ್ ಮಾಡಿದೆ. ಈ ಒಂದು ನಮ್ಮ ಬೈಕ್ ಪ್ಲೇಯರ್ ಎಂಟ್ರಿ ಆಗುವಂಥ ಜಾಗದಲ್ಲಿ ಬೈಕ್ ಪ್ಲೇಯರ್ ಸ್ಟ್ರಾಟಜಿ ಅಂತ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಇನ್ನೇನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಲೈವ್ ಅಲ್ವಾ, ನೋಡ್ತಾ ಇದ್ದೀರಲ್ಲ, ಎಷ್ಟೂ ಕೂಡ ಲೈವ್. ಇಲ್ಲಿದ್ದಾಗ ನೋಡಿದ್ರಿ, ಇಲ್ಲಿದ್ದಾಗ ಮಾರ್ಕೆಟ್ನ ನೋಡೋ ರೀತಿನೇ ಬೇರೆ, ಇಲ್ಲಿದ್ದಾಗ ನೋಡೋ ರೀತಿನೇ ಬೇರೆ. ಕರೆಕ್ಟಾ? ಇಲ್ಲಿಂದ ಎಷ್ಟು ಎಳ್ಕೊಂಡು ಹೋಗಿದೆ ಅಂದರೆ ಅದು ನಮ್ಮ ಸ್ಟ್ರಾಟಜಿಗಿರುವಂಥ ಅಧಿಕಾರನ ಚಲಾಯಿಸಿದೆ. ಅದರದ ಅಧಿಕಾರ ಏನಿದೆ ಅಂತ ತಿಳಿಸ್ಕೊಟ್ಟಿದೆ, ಓಕೆನಾ? ಇಂಥ ಒಂದು ಅಧಿಕಾರ, ಇಂಥ ಒಂದು ಸಾಧನ, ಟ್ರೇಡಿಂಗ್ನಲ್ಲಿ ಇರುವಂಥ ಒಂದು ಸಾಧನೆ ನಿಮ್ಮ ಕೈಯಲ್ಲಿದ್ದರೆ ಹೆಂಗಿರುತ್ತೆ? ಅಲ್ಟಿಮೇಟ್ ಆಗಿರುತ್ತಲ್ವಾ?
1:1 ಆಯಿತು, 1:2 ಆಯಿತು, 1:2.5 ಆಗಿಬಿಟ್ಟಿದೆ. ಇನ್ನೊಂದು 25 ಪಾಯಿಂಟ್ ಬಂದರೆ ನಮಗೆ ಎಷ್ಟಾಗ್ಬಿಡುತ್ತೆ ಯೋಚನೆ ಮಾಡಿ. ಕರೆಕ್ಟಾ? 125 ಪಾಯಿಂಟ್ ಸಿಂಗಲ್ ಟ್ರೇಡಲ್ಲಿ. ಈಸಿ ಅಲ್ಲ ಬಂಧುಗಳೇ, ಈಸಿ ಅಲ್ಲ. ಏನನ್ನಿಸ್ತು ಇದೆಲ್ಲ ನೋಡ್ತಾ ಇದ್ರೆ ನಿಮಗೆ? ಈ ಒಂದು ಸಾಧನ ನಿಮ್ಮ ಕೈಯಲ್ಲಿದ್ರೆ ಹೆಂಗೆ ಅನಿಸುತ್ತೆ? ಇದೊಂದು ಸ್ಟ್ರಾಟಜಿ ನಿಮ್ಮ ಕೈಯಲ್ಲಿದ್ರೆ ಹೆಂಗೆ ಅನಿಸುತ್ತೆ? ಅಲ್ಟಿಮೇಟ್ ಅಲ್ಲ? ಅತ್ಯದ್ಭುತವಾಗಿರುತ್ತೆ. ಯಾರ ಕೈಯಲ್ಲೂ ಇದನ್ನು ತಡೆಯೋದಕ್ಕಾಗಲ್ಲ. ಕರೆಕ್ಟಾ? ಅಂಥ ಒಂದು ಸಾಧನ ಇಟ್ಕೊಂಡು ನಾವು ಟ್ರೇಡ್ನ ಮಾಡ್ತಾಯಿದ್ದೀವಿ. ಆ ಸಾಧನ ನಿಮಗೆ ಬೇಕಂದರೆ www.orderflowashok.comಗೆ ಹೋಗಿ ಅಲ್ಲಿ ಪ್ರತಿಯೊಂದನ್ನು ವೆಬ್ಸೈಟಲ್ಲಿ ಕೋರ್ಸಿಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದನ್ನು ನಿಮಗೆ ಇನ್ಫಾರ್ಮೇಷನ್ ಇರುತ್ತೆ. ಚೆಕ್ ಮಾಡಿ, ಇಂಟ್ರೆಸ್ಟ್ ಇತ್ತಂದರೆ ಜಾಯಿನ್ ಆಗಿ ಕೋರ್ಸ್ ಸಕ್ಸಸ್ ಎಲ್ಲ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ಲೈವ್ ಸೆಷನ್ನ ಕ್ಲೋಸ್ ಮಾಡ್ತೀನಿ. ಲೈವ್ ಸೆಷನ್ನ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಟ್ರೇಡಿಂಗ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದನ್ನು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ಹೊಸಬರು ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದೀರಿ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.